ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನ ಬಿಡಿಸ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಕೂಗನ್ನ ಏನ್ ಮಾಡ್ತಾರೆ? ಪ್ರೀತಿಯುಳ್ಳ ದೇವಜನರೇ, ಕೇಳ್ತಾರೆ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ನಾವು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನನ್ನ ಕೂಗನ ಯಾರು ಕೇಳ್ತಾರೆ, ನನ್ನ ವಿಜ್ಞಾಪನೆನ ಯಾರು ಕೇಳ್ತಾರೆ, ನನ್ನ ಪ್ರಾರ್ಥನೆಯನ್ನ ಯಾರು ಕೇಳ್ತಾರೆ ಅಂತೂ ಅನೇಕ ವಾರ್ತೆ ನಾವು ಯೋಚನೆ ಮಾಡ್ತೇವೆ. ನಾನು ಕುಗ್ಗಿ ಹೋಗಿದ್ದೇನೆ, ನನ್ನನ್ನು ಯಾರು ನೆನೆಸ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ವಾರ್ತೆ ನಾವು ಬಾಧಿಸಲ್ಪಡ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಪ್ರಾರ್ಥನೆಯನ್ನ ಕೇಳುವನಾಗಿದ್ದಾನೆ. ಕರ್ತನು ನಮ್ಮ ವಿಜ್ಞಾಪನೆಗಳನ್ನ ಕೇಳಿ ನಮ್ಮ ಎಲ್ಲಾ ಕಷ್ಟಗಳಿಂದ ನಮ್ಮನ್ನೇನ್ ಮಾಡುವನಾಗಿದ್ದಾನೆ? ಬಿಡಿಸುವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಕಷ್ಟಗಳು ನಮಗೆ ಎಲ್ಲಾ ಕಡೆಯಿಂದ ಬಂದು ಸುತ್ತಿಕೊಳ್ಳಬಹುದು, ಆದರೆ ದೇವರು ನಮ್ಮನ್ನೇನ್ ಮಾಡ್ತಾರೆ? ಬಿಡಿಸ್ತಾರೆ. ಒಂದು ಕಷ್ಟ ಅಲ್ಲ, ಎರಡು ಕಷ್ಟ ಅಲ್ಲ, ಅನೇಕ ಕಷ್ಟಗಳು ನಮ್ಮ ವಿರೋಧವಾಗಿ ಕೂಡಿಕೊಂಡು ಬಂದರೂ ಕರ್ತನು ನಮ್ಮನ್ನೇನ್ ಮಾಡ್ತಾನೆ? ಬಿಡುಗಡೆ ಮಾಡಿ ಆತನು ನಡೆಸುವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಬಾಧಿಸಲ್ಪಡುವಂಥದ್ದು ಬೇಡ. ಕರ್ತನು ನಮ್ಮನ್ನ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನರನ್ನ ನೀನು ಸಂಧಿಸು ದೇವರೇ. ಅಪ್ಪ, ನೀನು ಅವ್ರನ್ನ ಬಲಪಡಿಸು ದೇವರೇ. ಅವ್ರಿಗೆ ಉಂಟಾಗಿರುವಂತ ಎಲ್ಲಾ ಕಷ್ಟಗಳಿಂದ ನೀನು ಅವ್ರನ್ನ ಬಿಡುಗಡೆ ಮಾಡಿ ನಿನ್ನ ಪ್ರಸನ್ನತೆಯ ಮಾರ್ಗದಲ್ಲಿ ನೀನು ಅವ್ರನ್ನ ನಡೆಸು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೇನ್.